ವೀಕ್ಷಕರೇ, ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಪೂರ್ಣಿಮಾ. ನೋಡಿ, ಸಾಹಸ ಸಿಂಹ ಡಾಕ್ಟರ್ ವಿಷ್ಣುವರ್ಧನ್ ಕೋಟ್ಯಾಂತರ ಅಭಿಮಾನಿಗಳನ್ನು ಹೊಂದಿರುವಂತಹ ನಟ. ಆದರೆ ಇತ್ತೀಚೆಗೆ ಅವರ ಸಮಾಧಿಯನ್ನ ನೆಲಸಮ ಮಾಡಿದಂತಹ ವಿಚಾರ ಸಾಕಷ್ಟು ಸುದ್ದಿ ಆಯಿತು. ಈಗಲೂ ಕೂಡ ಅವರ ಅಭಿಮಾನಿಗಳು ಹೋರಾಟವನ್ನ ಮಾಡ್ತಾ ಇದ್ದಾರೆ. ಅಹೋರಾತ್ರಿ ಧರಣಿಯನ್ನ ನಡೆಸ್ತಾ ಬಂದರು, ಸರ್ಕಾರಕ್ಕೆ ಮನವಿಯನ್ನ ಮಾಡ್ತಾ ಬಂದರು. ಅದರ ಜೊತೆಗೆ ಅವರ ಸಮಾಧಿಯನ್ನ ನೆಲಸಮ ಮಾಡಿದ್ದಕ್ಕೆ ಸಾಕಷ್ಟು ಆಕ್ರೋಶ, ರಾಜ್ಯಾದ್ಯಂತ ಆಕ್ರೋಶಗಳು ಸಾಕಷ್ಟು ಹೆಚ್ಚಾಗ್ತಾ ಇತ್ತು. ಇದೆಲ್ಲದರ ನಡುವೆ ಈ ಒಂದು ವಿವಾದಕ್ಕೆ ನಟ ವಿಷ್ಣುವರ್ಧನ್ ಅವರ ಅಳಿಯ ಅನಿರುದ್ಧ್ ಅವರು ಕೂಡ ಒಂದಷ್ಟು ಸ್ಪಷ್ಟನೆಯನ್ನು ಕೊಡುವಂತಹ ಕೆಲಸ ಕೂಡ ಮಾಡಿದ್ರು. ಆದರೂ ಕೂಡ ಅವರ ಸಮಾಧಿ ಮರುನಿರ್ಮಾಣ ಆಗಬೇಕು ಅನ್ನುವಂತಹ ಕೂಗು ಕೇಳಿ ಬರ್ತಾ ಇದೆ. ಇದೆಲ್ಲದರ ನಡುವೆ ಒಂದಷ್ಟು ಬೆಳವಣಿಗೆಗಳಾಗ್ತಾ ಇದೆ, ಒಂದಷ್ಟು ಬೆಳವಣಿಗೆಗಳು ಕೂಡ ಆಗಿದೆ. ರಾಜ್ಯ ಸರ್ಕಾರದಿಂದ ಒಂದಷ್ಟು ಮಹತ್ವದ ಆದೇಶ ಕೂಡ ಹೊರಬಿದ್ದಿರೋದು. ಏನು ಆದೇಶ ನೋಡಿ, ಅಭಿಮಾನ್ ಸ್ಟುಡಿಯೋ ಜಾಗ ಹಿಂದಕ್ಕೆ ಪಡೆಯೋದಕ್ಕೆ ಸರ್ಕಾರ ನಿರ್ಧಾರವನ್ನ ಮಾಡಿದೆ. ಯಾಕಂದ್ರೆ ಅಭಿಮಾನ್ ಸ್ಟುಡಿಯೋ ಜಾಗದ ವಿವಾದ ಇಂದು ನೆನ್ನೆಯದಲ್ಲ, ಸಾಕಷ್ಟು ವರ್ಷಗಳಿಂದ ಈ ಜಾಗದ ವಿವಾದ ನಡ್ಕೊಂಡು ಬರ್ತಾ ಇದೆ. ಇಡೀ ಜಮೀನನ್ನ ಸರ್ಕಾರ ಈಗ ಅರಣ್ಯ ಅಂತ ಹೇಳಿ ಘೋಷಣೆ ಮಾಡಿರುವಂಥದ್ದು. ಕೆಂಗೇರಿ ಬಳಿ ಇರುವಂತಹ ಹಿರಿಯ ನಟ ಬಾಲಕೃಷ್ಣ ಅವರ ಕನಸಿನ ಕೂಸು ಅಭಿಮಾನ್ ಸ್ಟುಡಿಯೋ. ಬಾಲಕೃಷ್ಣ ಹಾಗೆ ವಿಷ್ಣುವರ್ಧನ್ ಅವರ ನಡುವೆ ಒಂದು ಅವಿನಾಭಾವ ಸಂಬಂಧ ಇತ್ತು. ಪ್ರತಿಯೊಬ್ಬರಿಗೂ ಕೂಡ ಗೊತ್ತು ಅವರ ಸಂಬಂಧ ಯಾವ ರೀತಿ, ಅವರ ಫ್ರೆಂಡ್ಶಿಪ್ ಹೇಗಿತ್ತು. ಅದರ ಸ್ಮರಣಾರ್ಥವಾಗಿ ಆ ಫ್ರೆಂಡ್ಶಿಪ್ ಇಂದನಾಗಿ ಅಲ್ಲಿ ವಿಷ್ಣುವರ್ಧನ್ ಅವರ ಸಮಾಧಿಯನ್ನ ನಿರ್ಮಾಣ ಮಾಡಿದ್ದು. ಆದರೆ ಈಗ ಸರ್ಕಾರ ಅರಣ್ಯ ಪ್ರದೇಶ, ಅಭಿಮಾನ್ ಸ್ಟುಡಿಯೋ ಏನಿದೆ ಅದು ಅರಣ್ಯ ಪ್ರದೇಶ ಅಂತ ಹೇಳಿ ಘೋಷಣೆಯನ್ನ ಮಾಡಲಾಗಿದೆ. ಆ ಆದೇಶದ ಪ್ರತಿ ಕೂಡ ಕಾಣಿಸ್ತಾ ಇದೆ. ಸರ್ಕಾರದ ಆದೇಶದ ಪ್ರತಿಯನ್ನ ಕೂಡ ನೀವೀಗ ಗಮನಿಸ್ತಾ ಇದ್ದೀರಾ. ಏನಂತ ಆದೇಶ ಮಾಡಿದೆ ಸರ್ಕಾರ ಅಂತ ಹೇಳಿ. ಅಭಿಮಾನ್ ಸ್ಟುಡಿಯೋಕ್ಕಾಗಿ ನೀಡಲಾಗಿದ್ದಂತಹ ಭೂಮಿಯನ್ನ ಈಗ ಉಳಿದಂತಹ ಜಮೀನು, ಒಂದಷ್ಟು ಜಮೀನನ್ನ ಮಾರಾಟ ಮಾಡಿದ್ರು. ಬಾಲಕೃಷ್ಣ ಅವರ ಮಕ್ಕಳು ಸುಮಾರು 20 ಎಕರೆ ಜಮೀನಲ್ಲಿ ಒಂದಷ್ಟು ಜಮೀನನ್ನ ಮಾರಾಟ ಮಾಡಿದ್ರು. ಆ ಉಳಿದಂತಹ ಜಮೀನು ಈಗ ರಾಜ್ಯ ಸರ್ಕಾರ ತನ್ನ ಸುಪರ್ದಿಗೆ ತೆಗೆದುಕೊಳ್ಳೋದಾಗಿ ಆದೇಶವನ್ನ ಮಾಡಿರೋದು ಈಗ ಆಗ್ತಾ ಇರುವಂತಹ ಒಂದು ಬೆಳವಣಿಗೆ. ನೋಡಿ, 20 ಎಕರೆ ಭೂಮಿ, 20 ಎಕರೆ ಭೂಮಿಯಲ್ಲಿ 12 ಎಕರೆ ಮಾರಾಟ ಮಾಡಿದ್ದಾರೆ ಈಗ ಆಲ್ರೆಡಿ ಬಾಲಕೃಷ್ಣ ಅವರ ಮಕ್ಕಳು. ಆ ಹಿನ್ನೆಲೆಯಲ್ಲಿ ಮುಟ್ಟುಗೋಲು ಹಾಕೊಳ್ಳೋದಕ್ಕೆ ಸರ್ಕಾರ ನಿರ್ಧಾರವನ್ನ ಮಾಡಿರೋದು. ಈಗಾಗಲೇ ಅರಣ್ಯ ಇಲಾಖೆ ಬೆಂಗಳೂರು ಜಿಲ್ಲಾಧಿಕಾರಿಯವರಿಗೆ ಒಂದು ಪತ್ರವನ್ನು ಕೂಡ ಹಸ್ತಾಂತರ ಮಾಡಲಾಗಿದೆ. ಇಡೀ ಜಾಗವನ್ನು ಅರಣ್ಯ ಪ್ರದೇಶ ಅಂತ ಹೇಳಿ ಘೋಷಣೆ ಮಾಡಿರುವಂಥ ಹಿನ್ನೆಲೆಯಲ್ಲಿ ಅಭಿಮಾನ್ ಸ್ಟುಡಿಯೋದ ಜಮೀನನ್ನು ಸರ್ಕಾರ ಮತ್ತೆ ವಾಪಸ್ ಪಡೆಯೋದಕ್ಕೆ ನಿರ್ಧಾರ ಮಾಡಿತು. ಇಲ್ಲಿ ನಿಮಗೊಂದು ಪ್ರಶ್ನೆ ಕಾಡ್ತಾ ಇದೆ, ಯಾಕೆ ಸರ್ಕಾರ ವಾಪಸ್ ಪಡೆಯೋದಕ್ಕೆ ನಿರ್ಧಾರ ಮಾಡಿತು, ಯಾಕೆ ಈ ರೀತಿಯ ಆದೇಶ? ಅದರ ಹಿನ್ನೆಲೆಯನ್ನು ನಾವು ಒಂದು ಸ್ವಲ್ಪ ನೋಡೋದಾದರೆ, 60 ದಶಕದಲ್ಲಿ ಬಾಲಕೃಷ್ಣ ಅವರಿಗೆ ಸರ್ಕಾರದಿಂದ ಸುಮಾರು 20 ಎಕರೆ ಭೂಮಿಯನ್ನು ಕೊಡಲಾಗಿತ್ತು. ಈಗ ಏನು ಅಭಿಮಾನ್ ಸ್ಟುಡಿಯೋ ಇದೆ ಅದು ಸುಮಾರು 60 ದಶಕದಲ್ಲಿ ಬಾಲಕೃಷ್ಣ ಅವರಿಗೆ ಸರ್ಕಾರ ಕೊಟ್ಟಂತಹ ಭೂಮಿ. ನಿಯಮಗಳ ಪ್ರಕಾರ 20 ವರ್ಷಗಳವರೆಗೆ ಆ ಭೂಮಿಯನ್ನು ಯಾರಿಗೂ ಕೂಡ ಪರಬಾರೆ ಮಾಡುವಂತಿಲ್ಲ, ಒಂದಷ್ಟು ರೂಲ್ಸ್ಗಳು ಕೂಡ ಇತ್ತು. ಆದರೆ ಆ 20 ಎಕರೆಯಲ್ಲಿ ಸುಮಾರು 12 ಎಕರೆಯನ್ನು ಬಾಲಕೃಷ್ಣ ಅವರ ಮಕ್ಕಳು ಮಾರಾಟ ಮಾಡಿದ್ದಾರೆ. ಆದರೆ ಅವರು ಹೇಳ್ತಾ ಇರುವಂತಹ ಕಾರಣ, ಅಭಿಮಾನ್ ಸ್ಟುಡಿಯೋ ಕಟ್ಟೋದಕ್ಕೆ ಹಣ ಬೇಕಾಗಿದ್ದರಿಂದ ನಾವು ಮಾರಾಟ ಮಾಡಿದ್ವಿ ಅನ್ನುವಂಥದ್ದು. ಹಾಗಾಗಿ ಈ 20 ಎಕರೆಯಲ್ಲಿ 12 ಎಕರೆ ಮಾರಾಟ ಮಾಡ್ತಾರೆ. ಉಳಿದಿರುವಂತಹ 8 ಎಕರೆ ಏನಿದೆ ಅದನ್ನು ಜಮೀನು ನೀಡುವಾಗ ಒಂದಷ್ಟು ಷರತ್ತುಗಳನ್ನು ಉಲ್ಲಂಘನೆ ಮಾಡಿದ್ದಾರೆ. ಎಲ್ಲ ಕಾರಣದಿಂದ ಈಗ ಸರ್ಕಾರ ಅದನ್ನು ವಶಪಡಿಸಿಕೊಂಡಿರೋದು, ಸರ್ಕಾರ ತನ್ನ ಸುಪರ್ದಿಗೆ ಪಡ್ಕೊಂಡಿದೆ. ಹಾಗಾಗಿ ಅಭಿಮಾನ್ ಸ್ಟುಡಿಯೋದ ಜಾಗವನ್ನು ಮಾರಾಟ ಮಾಡಿದ್ರು, ಅದರಿಂದ ಬಂದಂಥ ಹಣವನ್ನು ಅಭಿಮಾನ್ ಸ್ಟುಡಿಯೋದ ಅಭಿವೃದ್ಧಿಗೆ ಬಳಸ್ಕೊಂಡಿಲ್ಲ. ಆದರೆ ಅವರು ಕೊಟ್ಟಂಥದ್ದೇನು, ಬಾಲಕೃಷ್ಣ ಅವರ ಮಕ್ಕಳು ಕೊಟ್ಟಂತಹ ಸಬೂಬು ಕಾರಣ 12 ಎಕರೆ ನಾವು ಮಾರಾಟ ಮಾಡಿದ್ದೀವಿ, ಕಾರಣ ಅಭಿಮಾನ್ ಸ್ಟುಡಿಯೋವನ್ನು ಕಟ್ಟಬೇಕಾಗಿತ್ತು. ಹಾಗಾಗಿ ಆದರೆ ಬಂದಂಥ ಹಣವನ್ನು ಅವರು ಯಾವುದೇ ರೀತಿಯ ಅಭಿವೃದ್ಧಿಗೆ ಬಳಸ್ಕೊಂಡಿಲ್ಲ. ಹಾಗಾಗಿ ನಿಯಮವನ್ನು ಉಲ್ಲಂಘನೆ ಮಾಡಿದ್ದಾರೆ. ಆ ಕಾರಣದಿಂದ ಉಳಿದಿರುವಂತಹ 8 ಎಕರೆ ಜಮೀನನ್ನು ವಶಪಡಿಸಿಕೊಳ್ಳಲಾಗಿದೆ ಅಂತ ಹೇಳಿ ಸರ್ಕಾರ ಈಗ ಆದೇಶವನ್ನು ಕೂಡ ಹೊರಡಿಸಲಾಗಿದೆ.